ರಾಜ್ಯದ ಮಾದಿಗ ಜನಾಂಗಕ್ಕೆ ರಾಜಕೀಯ, ಆರ್ಥಿಕ ಮತ್ತು ನಾಯಕತ್ವದ ಶಕ್ತಿ ತುಂಬುವ ಉದ್ದೇಶದಿಂದ ಕರ್ನಾಟಕ ಶಕ್ತಿ ಕೇಂದ್ರ ಸಮಿತಿ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿದೆ. ಈ ಸಮಿತಿಯು ರಾಜ್ಯದಾದ್ಯಂತ ಮಾದಿಗ ಸಮುದಾಯದ ಏಳಿಗೆಗಾಗಿ ಶ್ರಮಿಸಲು ಸನ್ನದ್ಧವಾಗಿದೆ. ಪ್ರಮುಖ ನೇಮಕಾತಿಗಳು: ರಾಜ್ಯಾಧ್ಯಕ್ಷರು ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ. ಗೌರವ ಅಧ್ಯಕ್ಷರು ರಾಜ್ಯಸಭೆಯ ಮಾಜಿ ಸದಸ್ಯರಾದ ಡಾಕ್ಟರ್ ಎಲ್. ಹನುಮಂತಯ್ಯ. ಪ್ರಮುಖ ನಾಯಕರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಕೆ.ವಿ. ಗೌತಮ್ ಮತ್ತು ಇತರ ಗಣ್ಯರು ಸಮಿತಿಯಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಆರ್. ನರಸಿಂಹಮೂರ್ತಿ ಮತ್ತು ಕಾರ್ಯಾಧ್ಯಕ್ಷರಾಗಿ ಎಂ. ರಾಮಯ್ಯ ಅವರನ್ನ ಆಯ್ಕೆ ಮಾಡಲಾಗಿದೆ. ಸಮಿತಿಯು ಈಗಾಗಲೇ ರಾಜ್ಯದ ಒಟ್ಟು 31 ಜಿಲ್ಲೆಗಳಿಗೂ ಮಾದಿಗ ಸಮುದಾಯದ ಪ್ರಬಲ ಮುಖಂಡರನ್ನ ನೇಮಕ ಮಾಡಿದ್ದು ಸಂಘಟನಾತ್ಮಕವಾಗಿ ದೊಡ್ಡ ಹೆಜ್ಜೆ ಇಟ್ಟಿದೆ. ಮಾದಿಗ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಯೇ ಈ ಸಮಿತಿಯ ಮುಖ್ಯ ಗುರಿಯಾಗಿದ್ದು, ಮುಂಬರುವ ದಿನಗಳಲ್ಲಿ ಸಮುದಾಯದ ಧ್ವನಿಯಾಗಿ ಇದು ಕೆಲಸ ಮಾಡಲಿದೆ. ಕರ್ನಾಟಕ ಶಕ್ತಿ ಕೇಂದ್ರ ಅಂತಂದ್ರೆ ಇದು ಪರ್ಟಿಕ್ಯುಲರ್ ಒಂದು ಸಮಾಜದ ಒಂದು ಸ್ಥಿತಿಗತಿ ಆಧರಿಸಿ ಆ ಯುವಕರನ್ನು ಮೇಲೆತ್ತುವಂಥ ಕೆಲಸ ಮಾಡೋದು ಈ ಸಂಘಟನೆಯ ಮೂಲ ಉದ್ದೇಶ. ಹಾಗೆಯೇ ಈಗ ಮಾದಾರ ಮಹಾಸಭಾನೂ ಇದೆ. ಸೊ ಅದ್ರ ವಿರುದ್ಧನೂ ಅಲ್ಲ, ಮತ್ತೊಂದು ಅಲ್ಲ. ನಾವು ಅವ್ರ ಜೊತೆಗೂಡಿ ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಪೊಲಿಟಿಕಲ್ ಪವರ್ ಅಷ್ಟೇ. ನಮ್ಮ ಯುವಕರಿಗೆ ರಾಜಕೀಯವಾಗಿ ಹೇಗೆ ಮುಂದೆ ಬರಬೇಕು ಮತ್ತು ಆರ್ಥಿಕವಾಗಿ ಮತ್ತು ಹೇಗೆ ಮುಂದೆ ಬರಬೇಕು ಅನ್ನೋದು ಜಾಗೃತಿ ಮೂಡಿಸೋ ಕೆಲಸವನ್ನು ಈ ಕರ್ನಾಟಕ ಶಕ್ತಿ ಕೇಂದ್ರ ಮಾಡಿಸುತ್ತೆ. ಈ ನಿಟ್ಟಿನಲ್ಲಿ ಈ ಶಕ್ತಿ ಕೇಂದ್ರದ ಕಲ್ಪನೆಯನ್ನು ಹೊತ್ತು ನಮ್ಮ ರಾಜ್ಯದ ಅಬಕಾರಿ ಸಚಿವರಾದ ಮಾನ್ಯ ತಿಮ್ಮಾಪುರ ಸಾಹೇಬರು ಈ ಒಂದು ಯೋಚನೆ ಮಾಡಿ ಯುವಕರಿಗೆ ಒಂದು ಶಕ್ತಿ ತುಂಬಿದ್ದಾರೆ, ಒಂದು ಉತ್ತಮವಾದ ಶಕ್ತಿ ತುಂಬಿದ್ದಾರೆ. ನನಗೆ ಈ ವಿಚಾರದಲ್ಲಿ ತುಂಬ ಖುಷಿ ಇದೆ. ನಮ್ಮಂಥ ಯುವಕರನ್ನೆಲ್ಲ ಸೇರಿಸ್ಕೊಂಡು ಡಾಕ್ಟರ್ ಎಲ್. ಹನುಮಂತಯ್ಯ ಸಾಹೇಬ್ರನ್ನ ಅಂಥ ಜ್ಞಾನಿಗಳನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿ ಸಾಹೇಬರು ಅಧ್ಯಕ್ಷರಾಗಿ ಈ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ. ಈ ಒಂದು ವೇದಿಕೆ ಮುಖಾಂತರ ನಮ್ಮನ್ನೆಲ್ಲ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನನಗೆ ತುಂಬ ಖುಷಿ ಇದೆ. ಸೊ ಈ ಮುಖಾಂತರ ನಾನು ಸಾಹೇಬರಿಗೆ ಮತ್ತು ಆ ಸಂಘಟನೆಗೆ ನಾನು ಶುಭಾಶಯ ತಿಳಿಸ್ತೀನಿ. ಹಾಗೆಯೇ ನಮ್ಮ ನರಸಿಂಹಮೂರ್ತಿ ಸಾಹೇಬರು ಅವರು ತುಂಬ ಹಿರಿಯ ಹೋರಾಟಗಾರರು ಅನ್ನೋದಕ್ಕಿಂತ ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ಪತ್ರಕರ್ತರು ಕೂಡ, ಸಮಾಜದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಹಿರಿಯರು. ಇವರನ್ನು ನಮ್ಮ GBA ಅಖಂಡ ಬೆಂಗಳೂರು, ಈ GBA ಬೆಂಗಳೂರಿಗೆ ಇವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಈ ಸಮಿತಿ. ಅದು ಖುಷಿ ವಿಚಾರ. ಅವರ ಅನುಭವದಲ್ಲಿ ನಮ್ಮ ಯುವಕರಿಗೆ ಒಂದು ಒಳ್ಳೆಯದಾಗತ್ತೆ ಅನ್ನೋದು ನನ್ನ ಭಾವನೆ. ಈ ನಿಟ್ಟಿನಲ್ಲಿ ನಮ್ಮ ರಾಮಮೂರ್ತಿ ಸಾರ್ಗೂ ನಾನು ಶುಭಾಶಯ ಕೋರ್ತೀನಿ. ಇದು ನಾನು ಅವಾಗಲೇ ಹೇಳಿದೆ ನಿಮಗೆ, ಮಾದಾರ ಮಹಾಸಭಾ ಆಗಲಿ ಮತ್ತೊಂದಾಗಲಿ ಇದ್ರ ವಿರುದ್ಧ ಅಲ್ಲ. ಈಗ ತಿಮ್ಮಾಪುರ ಸಾಹೇಬರು ಜನರಲ್ ಸೆಕ್ರೆಟರಿ ಇದ್ದಾರೆ ಮಾದಾರ ಮಹಾಸಭಾದಲ್ಲಿ, ಹನುಮಂತಯ್ಯ ಸಾಹೇಬರು ಇದ್ದಾರೆ ಜೊತೆಲಿ ಉಪಾಧ್ಯಕ್ಷರಾಗಿ. ಸೊ ಹಾಗಾಗಿ ಇದು ಯಾವುದೇ ಸಂಘ ಸಂಸ್ಥೆಗಳ ವಿರುದ್ಧ ಅಲ್ಲ, ಇದು ಯುವಕರನ್ನು ಜಾಗೃತಿ ಮೂಡಿಸುವ ಕೆಲಸ ಅಷ್ಟೇ. ಮೆಂಬರ್ಶಿಪ್ಪು ಮುಂದಿನ ದಿನಗಳಲ್ಲಿ ಇನ್ನೂ ಸಮಾಲೋಚನೆ ನಡೆಸಿ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ಅಂತೇಳಿ ಡಿಸಿಷನ್ ತಗೊಳ್ತಾರೆ. ಬಟ್ ಈ ಒಂದು ವಿಚಾರದಲ್ಲಿ ಯಾವುದೇ ಸಂಘಟನೆ ವಿರುದ್ಧ ಅಲ್ಲ ಇದು. ಅದರ ಜೊತೆಗೂಡಿ ಪೊಲಿಟಿಕಲ್ ಪವರ್, ನಮ್ಮ ಯುವಕರನ್ನು ರಾಜಕೀಯವಾಗಿ ಸಶಕ್ತೀಕರಣ ಮಾಡುವುದು ಅಷ್ಟೇ ಗುರಿ ಇದ್ರದ್ದು, ಮತ್ತೆ ಬೇರೆ ಯಾವುದೂ ಉದ್ದೇಶ ಇಲ್ಲ ಇದ್ರದ್ದು. ನಮ್ಮ ಪ್ರಸ್ತುತ ರಾಜಕೀಯ ರಂಗದಲ್ಲಿ ತುಂಬ ಹಿರಿತನದಲ್ಲಿ ಇರುವಂಥ ನಮ್ಮ ಸಮುದಾಯದ ಹಿರಿಯ ಸಚಿವರಲ್ಲಿ ಆರ್.ಬಿ. ತಿಮ್ಮಾಪುರ ಸರ್ ಅವರೂ ಒಬ್ಬರು. ಅವರು ದೂರದ ಬಾಗಲಕೋಟೆಯಿಂದ ಬಂದರು. ನಮ್ಮ ಬೆಂಗಳೂರು ಭಾಗದಲ್ಲಿ ಒಂದು ಸಂಘಟನೆಯ ಏನು ಶಕ್ತಿ ಇರಲಿಲ್ಲ, ಶಕ್ತಿನ ತುಂಬುವಂಥ ಒಂದು ದೊಡ್ಡ ಯಾರೂ ಇಷ್ಟು ದಿವಸ ಮಾಡದೇ ಇರೋಂಥ ಒಂದು ವಿಚಾರನ ಮುಂದೆ ಇಟ್ಕೊಂಡು ಎಲ್ಲರೂ ನಮ್ಮಂಥವ್ರನ್ನೆಲ್ಲ ನಂಬಿ ಅವರು ಈ ಒಂದು ಸಂಘಟನೆನ ಹುಟ್ಟಾಕಿದ್ದಾರೆ. ಇದರ ಸದುದ್ದೇಶ ಬಂದು ರಾಜಕೀಯವಾಗಿ ಒಂದು ಶಕ್ತಿ ತುಂಬುವಂಥದ್ದು ಅಷ್ಟೇ. ಬೇರೆ ವಿಚಾರದಲ್ಲಿ ಇದರಲ್ಲಿ ಬೇರೆ ವಿಚಾರಗಳು ಕಲ್ಪಿಸ್ಕೊಳ್ಳೋದ್ರಲ್ಲೇ ಅರ್ಥ ಇಲ್ಲ. ಇದರಲ್ಲಿ ಮುಖ್ಯವಾದ ಉದ್ದೇಶ ತಿಮ್ಮಾಪುರ ಸರ್ ಅವರು ಏನು ಸಂಸ್ಥಾಪನೆ ಮಾಡಿದ್ದಾರೆ, ಈ ಒಂದು ರಾಜಕೀಯ ಶಕ್ತಿ ತುಂಬುವಂಥ ನಮ್ಮ ಕರ್ನಾಟಕ ಶಕ್ತಿ ಕೇಂದ್ರ ಸಮಿತಿ ಒಂದು ಉದಯ ಆಗಿದೆ ನಿನ್ನೆ ತಾನೇ. ಆ ಒಂದು ಉದಯಕ್ಕೆ ಕಾರಣರಾದ ಎಲ್ಲರ ನನ್ನ ಸಹಭಾಗಿತ್ವದ ಎಲ್ಲ ಗೆಳೆಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಮತ್ತು ವಂದನೆಗಳನ್ನ ತಿಳಿಸ್ತೀನಿ. ನಾನು ಬೆಂಗಳೂರು ನಗರದಲ್ಲಿ ನನಗೆ ಇವಾಗ ಏನೋ ಅನೇಕ ವರ್ಷಗಳ 50 ವರ್ಷಗಳ ಸುದೀರ್ಘ ಒಂದು ಅವಧಿಯಲ್ಲಿ ನಾನು ಬೆಂಗಳೂರು ನಗರದಲ್ಲಿ ವಾಸ ಮಾಡೋದ್ರಿಂದ ನನಗೆ ಅನೇಕ ಎಲ್ಲ ಒಂದು ಸಮುದಾಯದ ಒಂದು ಸಮುದಾಯದ ಶಕ್ತಿ ಎಲ್ಲನೂ ಅರಿವಿರೋದ್ರಿಂದ ನನ್ನ ಮೇಲೆ ಅಪಾರವಾದ ನಂಬಿಕೆ ಇಟ್ಟು
ಆರ್ ಬಿ ತಿಮ್ಮಪ್ಪರು ಸರ್ರು ಮತ್ತು ಎಲ್ ಹನುಮಂತಯ್ಯ ಸರ್ರು ಈ ರೀತಿ ಅನೇಕ ಧುರೀಣರು ಈ ಒಂದು ಸಂಘಟನೆಯಲ್ಲಿ ಇದ್ದಾರೆ.